where we were discussing about optical fibers. For those who have joined this session, I would like to give some brief description that what I discussed in the previous 10 minutes, where it's these optical fibers are mainly connected with a type of communication, that is what we call it as optical communication. We have several types of communication, okay? Wireless communication, ordinary cable communication, optical communication, and so on, okay? Compared to all other types of communications, our optical communication has got more advantages. That's why nowadays people, whenever they want to send information from one place to another place, rather than using mobile communication, that means your wireless communication, or conventional ordinary cable communication, so people actually prefer optical communication, okay? ಬೇರೆ ಕಮ್ಯುನಿಕೇಶನ್ ಸಿಸ್ಟಮ್ಗಳಿಗೆ ಹೋಲಿಸಿದ್ರೆ ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಲ್ಲಿ ಅಡ್ವಾಂಟೇಜಸ್ ತುಂಬಾನೇ ಜಾಸ್ತಿ ಇದೆ. ಸೊ ನೀವು ಬೆಂಗಳೂರಿನಲ್ಲಿ ತುಂಬಾ ಸಾಮಾನ್ಯವಾಗಿ ನೋಡಿರಬಹುದು, ಯಾವಾಗ್ಲೂ ರೋಡ್ ಅಗಿತಿರ್ತಾರೆ, ರೋಡ್ ಅಗದ್ಬಿಟ್ಟು ಸೈಡ್ ನಲ್ಲಿ ದೊಡ್ಡ ದೊಡ್ಡ ಬಂಡಲ್ಸ್ ಆಫ್ ವೈರ್ಸ್ ಗಳನ್ನ ತಗೊಂಡೋಗಿ ಭೂಮಿ ಒಳಗಡೆ ಹಾಕ್ತಾ ಇರ್ತಾರೆ, ಸೇರಿಸ್ತಾ ಇರ್ತಾರೆ, ಓಕೆ? ಸೊ ನಿಮ್ಗೆಲ್ಲ ಗೊತ್ತಿದೆ, ಅದು ಮೇನ್ ಪರ್ಪಸ್ ಆಕ್ಚುಲಿ ಯೂಸ್ ಮಾಡೋದು ಇಂಟರ್ನೆಟ್ ಸಿಗ್ನಲ್ಸ್ ಅಥವಾ ಬ್ರಾಡ್ ಬ್ಯಾಂಡ್ ಅಂತ ಕರಿತೀವಿ, ನಿಮ್ಗೆ ಗೊತ್ತಿದೆ. ಸಾವಿರಾರು ಕಂಪ್ನಿ ಬ್ರಾಡ್ ಬ್ಯಾಂಡ್ ಇದೆ, ಏರ್ಟೆಲ್ ಬ್ರಾಡ್ ಬ್ಯಾಂಡ್ ಇದೆ, ಬೇರೆ ಬೇರೆ ಕಂಪ್ನಿಗಳು, ಹ್ಯಾಥ್ವೇ ಬ್ರಾಡ್ ಬ್ಯಾಂಡ್ ಇದೆ, ಸಾವಿರಾರು ಕಂಪ್ನಿಗಳಿದೆ. ಈ ಎಲ್ಲಾ ಕಂಪ್ನಿಗಳು ಕೂಡ ಇಂಟರ್ನೆಟ್ ಸಿಗ್ನಲ್ ಬ್ರಾಡ್ ಬ್ಯಾಂಡ್ ಮೂಲಕ ಕೊಡ್ಬೇಕು ಅಂತಂದ್ರೆ ಇವಾಗ ಮಾಡರ್ನ್ ಟೆಕ್ನಾಲಜಿ ಆಗಿರೋ ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ ಮೂಲಕ ಕೊಡ್ತಾರೆ. ಯಾಕೆ ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ ಮೂಲಕ ಕೊಡ್ತಾರೆ ಅಂತಂದ್ರೆ, ಆಗ್ಲೇ ಹೇಳಿದೆ ನಿಮ್ಗೆ, ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ಗೆ ಬೇರೆ ಕಮ್ಯುನಿಕೇಶನ್ ಸಿಸ್ಟಮ್ ಹೋಲಿಸಿದ್ರೆ ಅಡ್ವಾಂಟೇಜಸ್ ತುಂಬಾನೇ ಜಾಸ್ತಿ ಇದೆ, ಓಕೆ? ಏನೇನು ಅಡ್ವಾಂಟೇಜಸ್ ಅಂತಂದ್ರೆ, whenever by the way, in communication means it is not ordinary communication. ನಾವು ಎದುರು ಬದುರು ನಿಂತ್ಕೊಂಡು ಮಾತಾಡ್ತೀವಲ್ಲ, ಅದು ಕೂಡ communication. But here communication means sending information from one place to another place, okay? So this is what we call it as communication. For us here communication means sending some information, ಆಡಿಯೋ ಫೈಲ್ ಇರ್ಬೋದು, ವಿಡಿಯೋ ಫೈಲ್ ಇರ್ಬೋದು, ಪಿಕ್ಚರ್ ಫೈಲ್ ಇರ್ಬೋದು, ಅಥವಾ ಬೇರೆ ಯಾವುದೋ ತರ ಸಮ್ ಕೋಡೆಡ್ ಇನ್ಫಾರ್ಮೇಶನ್ ಇರ್ಬೋದು. ಆ ಇನ್ಫಾರ್ಮೇಶನ್ ನೀವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಕಳಿಸ್ತಿರಲ್ಲ, ಓಕೆ? ಯೂಶಲಿ several thousands of kilometers ಅಂತ ಇಟ್ಕೊಳ್ಳೋಣ, ಇದನ್ನ ಕಮ್ಯುನಿಕೇಶನ್ ಅಂತ ಕರಿತೀವಿ, ಓಕೆ? ಕಮ್ಯುನಿಕೇಶನ್ ಅಂದ್ರೆ ಎದುರು ಬದುರು ನಿಂತ್ಕೊಂಡು ಮಾತಾಡ್ತೀವಲ್ಲ, ಅದು ಕಮ್ಯುನಿಕೇಶನ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ಕಮ್ಯುನಿಕೇಶನ್ ಅಂತಂದ್ರೆ ಇನ್ಫಾರ್ಮೇಶನ್ ಒಂದು ಪ್ಲೇಸ್ ಇಂದ ಇನ್ನೊಂದು ತುಂಬಾ ದೂರ ಇರುವಂತ ಇನ್ನೊಂದು ಯಾವ್ದೋ ಪ್ಲೇಸ್ಗೆ ಕಳಿಸೋದು, ಓಕೆ? So optical communications ಯಾಕೆ ಪ್ರಿಫರ್ ಮಾಡ್ತೀವಿ? So whenever you try to send information from one place to another place, ಆ ಇನ್ಫಾರ್ಮೇಶನ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಾದ್ರೆ ಆ ಇನ್ಫಾರ್ಮೇಶನ್ ಸಿಗ್ನಲ್ ಅಥವಾ ಸಿಗ್ನಲ್ ಅಂತ ಕರಿತೀವಿ, ಆ ಸಿಗ್ನಲ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಆ ಸಿಗ್ನಲ್ ಜಾಸ್ತಿ ದೂರ ಟ್ರಾವೆಲ್ ಮಾಡಿದಷ್ಟು ಕೂಡ ಅದ್ರ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ, ಓಕೆ? ಸೊ ಯಾವ ಜಾಗದಿಂದ ನೀವು ಇನ್ಫಾರ್ಮೇಶನ್ ಕಳಿಸ್ತಿರೋದು ಸೋರ್ಸ್, ಯಾವ ಜಾಗದಲ್ಲಿ ನೀವು ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊತೀರೋ ಅಲ್ಲಿ ಒಂದು ರಿಸೀವರ್ ಅಂತ ಇರುತ್ತೆ. ನಿಮ್ಮ ರಿಸೀವರ್ ನಲ್ಲಿ ಸಿಗ್ನಲ್ ಬರುತ್ತಲ್ಲ, ರಿಸೀವ್ ಮಾಡ್ಕೊತೀರಲ್ಲ, ಆ ಸಿಗ್ನಲ್ ಸ್ಟ್ರೆಂತ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ, ಓಕೆ? ಸೊ ದಿಸ್ ಯೂಶಲಿ ಹ್ಯಾಪನ್ಸ್ ಇನ್ ಆಲ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್. Just I would like to say, compared to optical communication, in all other communication systems, this loss of power ಅಥವಾ loss of information is much more. ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ ಗೆ ಹೋಲಿಸಿದ್ರೆ ಬೇರೆ ಯಾವುದೇ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಈ ಲಾಸ್ ಆಫ್ ಸಿಗ್ನಲ್ ಇದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಸಿಗ್ನಲ್ ಸ್ಟ್ರೆಂತ್ ತುಂಬಾ ವೀಕ್ ಆಗಿರುತ್ತೆ, ಅದು ಡೆಸ್ಟಿನೇಷನ್ ರೀಚ್ ಆಗೋಗುತ್ತೆ. ಅದೇ ನೀವು ಆಪ್ಟಿಕಲ್ ಫೈಬರ್ಸ್ ಅಥವಾ ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ಇಲ್ಲೂ ಇನ್ಫಾರ್ಮೇಶನ್ ಲಾಸ್ ಆಗುತ್ತೆ. ಲಾಸ್ ಆಗೋದಿಲ್ಲ ಅಂತ ಅನ್ಕೋಬಾರ್ದು, ಲಾಸ್ ಆಗದೇ ಇರುತ್ತೆ ಇನ್ಫಾರ್ಮೇಶನ್. ಕಮ್ಯುನಿಕೇಶನ್ ಸಿಸ್ಟಮ್ ಯಾವುದು ಇಲ್ಲವೇ ಇಲ್ಲ, ಆದ್ರೆ ಇಲ್ಲೂ ಕೂಡ ಇನ್ಫಾರ್ಮೇಶನ್ ಲಾಸ್ ಆಗುತ್ತೆ. ಬಟ್ ಲಾಸ್ ಆಫ್ ಇನ್ಫಾರ್ಮೇಶನ್ ಇನ್ ದ ಕೇಸ್ ಆಫ್ ಆಪ್ಟಿಕಲ್ fibers or optical communication system is much lesser than compared to any other case. So therefore the loss of information in the case of optical communications, or the loss of information when we send the information through optical fibers, is much lesser in the case of optical fibers compared to any other communication system. This is the first advantage. The second advantage is what we speak of bandwidth anta karitivi. The bandwidth, okay, the bandwidth of sending the information in the case of optical communication system is much more than compared to any other communication system. Ordinary cable communication system irbodu ಅಥವಾ wireless communication system irbodu, ಆ ಸಿಸ್ಟಮ್ ಎಲ್ಲದಕ್ಕೂ ಹೋಲಿಸಿದ್ರೆ ಈ ಆಪ್ಟಿಕಲ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಬ್ಯಾಂಡ್ ವಿಡ್ತ್ ತುಂಬಾನೇ ಜಾಸ್ತಿ ಇರುತ್ತೆ. ಬ್ಯಾಂಡ್ ವಿಡ್ತ್ ಜಾಸ್ತಿ ಇದ್ದಾಗ ಸೊ ನಿಮ್ಮ
ಟಿಪಿಕಲ್ ಆಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂತಂದ್ರೆ ಇಂಟರ್ನೆಟ್ ಸಿಗ್ನಲ್ ಅಂತ ಕರೀತಾರಲ್ಲ, ಇಂಟರ್ನೆಟ್ ಸಿಗ್ನಲ್ ಸ್ಪೀಡು ತುಂಬಾನೇ ಜಾಸ್ತಿ ಇರುತ್ತೆ. ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇರ್ತಿರ್ತೀರ, ಕೆಲಸ ಬರ್ದಿದ್ ವಿಡಿಯೋನ, ಆ ಕೆಲಸ ಬರ್ದಿದ್ ವಿಡಿಯೋ ನೋಡ್ತಿರ್ತೀರ, ಪಾಪ ಅದು ಸ್ಟ್ರೀಮ್ ಆಗ್ತಾನೆ ಇಲ್ಲ ಯೂಟ್ಯೂಬ್ ಅಲ್ಲಿ. ಅವಾಗ ಏನಂತೀರಾ ನೀವು, ಅಯ್ಯೋ ಸಿಗ್ನಲ್ ತುಂಬಾ ಮೀನ್ ಸ್ಪೀಡ್ ತುಂಬಾ ಕಡಿಮೆ ಇದೆ, ಸ್ಪೀಡ್ ತುಂಬಾ ಕಡಿಮೆ ಇರೋದಕ್ಕೆ ಸ್ಟ್ರೀಮ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ಅಲ್ವಾ. ಅದೇ ನೀವು ಇನ್ಫಾರ್ಮೇಶನ್ ಥ್ರೂ ಬ್ರಾಡ್ ಬ್ಯಾಂಡ್, ನಿಮ್ಮಲ್ಲಿ ಬ್ರಾಡ್ ಬ್ಯಾಂಡ್ ಇದ್ರೆ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ತಗೊಂಡು ನೋಡಿದ್ರೆ ನೀವು, ಸೊ ಆ ವಿಡಿಯೋ ಬೇಗ ಸ್ಟ್ರೀಮ್ ಆಗುತ್ತೆ. ಯಾಕೆ ಸ್ಟ್ರೀಮ್ ಆಗ್ತಿದೆ ಅಂತಂದ್ರೆ ಆ ಡೌನ್ಲೋಡಿಂಗ್ ಸ್ಪೀಡ್ ಜಾಸ್ತಿ. ಓಕೆ, ಸೊ ಅದೇ ತರ ಅಪ್ಲೋಡಿಂಗ್ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಕಂಪೇರ್ ಟು ಆರ್ಡಿನರಿ ಕಮ್ಯುನಿಕೇಶನ್ ಸಿಸ್ಟಮ್. In the case of ordinary cable communication, we send waves, or we send information through ordinary cables. Whereas in the case of optical communication system, we send information through the channels. The channels are called optical fibers. Optical fibers are nothing but the channels, and they are a core part of your optical communication system. And these channels actually they carry the necessary information. Optical communication system ಅಲ್ಲಿ ಇನ್ಫಾರ್ಮೇಶನ್, ಯಾವ ಇನ್ಫಾರ್ಮೇಶನ್ ನೀವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಕಳಿಸ್ಬೇಕು ಅಂತಿರೋ, ಆ ಕಳಿಸ್ಬೇಕಾದ್ರೆ ಅದಕ್ಕೊಂದು ದಾರಿ ಇರುತ್ತೆ. ಅದನ್ನ ದಾರಿನ ನಾವು ಚಾನಲ್ ಅಂತ ಕರಿತೀವಿ. ಇಲ್ಲಿ ಆ ಚಾನಲ್ ಏನಂತಂದ್ರೆ ಅದೇ ಆಪ್ಟಿಕಲ್ ಫೈಬರ್ಸ್. ಆಪ್ಟಿಕಲ್ ಫೈಬರ್ಸ್ ಆರ್ ನಥಿಂಗ್ ಬಟ್ ಚಾನಲ್ಸ್ ಫಾರ್ ಸೆಂಡಿಂಗ್ ದ ಇನ್ಫಾರ್ಮೇಶನ್. ಓಕೆ, ಸೊ ಇಲ್ಲಿ ಸೆಂಡಿಂಗ್ ದ ಇನ್ಫಾರ್ಮೇಶನ್ ಅಂತಂದ್ರೆ ಯಾವ್ದೋ ಒಂದು ಆಡಿಯೋ ಫೈಲ್ ಇದೆ ಅಂತ ಇಟ್ಕೊಳ್ಳಿ, ವಿಡಿಯೋ ಫೈಲ್ ಅಂತ ಇಟ್ಕೊಳ್ಳಿ. ವಿಡಿಯೋ ಫೈಲ್ ನ ನೀವು ಡೈರೆಕ್ಟ್ ಆಗಿ ಆಪ್ಟಿಕಲ್ ಫೈಬರ್ ಅಲ್ಲಿ ಕಳ್ಸಕ್ ಆಗೋದಿಲ್ಲ. ಆಪ್ಟಿಕಲ್ ಫೈಬರ್ ಒಳಗಡೆ ಟ್ರಾವೆಲ್ ಆಗೋದು ಲೈಟ್ ವೇವ್ಸ್. ಓಕೆ, ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ನೆಸೆಸರಿ ಇನ್ಫಾರ್ಮೇಶನ್ ಏನಿದೆಯೋ ಅದನ್ನ ಲೈಟ್ ವೇವ್ಸ್ ಮೇಲೆ ಪ್ರಿಂಟ್ ಮಾಡ್ಬೇಕು. ಇದನ್ನ ಮಾಡ್ಯುಲೇಷನ್ ಅಂತ ಕರಿತೀವಿ. ಇದನ್ನೆಲ್ಲ ಜಾಸ್ತಿ ನಾ ಹೇಳಕ್ ಹೋಗಲ್ಲ. ಸೊ ಈ ಮಾಡ್ಯುಲೇಟೆಡ್ ಲೈಟ್ ವೇವ್ಸ್ ಅಂದ್ರೆ, ಮಾಡ್ಯುಲೇಟೆಡ್ ಲೈಟ್ ವೇವ್ ಮೀನ್ಸ್ ಇಟ್ಸ್ ಅ ಲೈಟ್ ವೇವ್ which is actually consisting of containing the necessary information. ಯಾವ ಇನ್ಫಾರ್ಮೇಶನ್ ನೀವು ಪಾಸ್ ಮಾಡಬೇಕು ಆ ಇನ್ಫಾರ್ಮೇಶನ್ ನ ಲೈಟ್ ವೇವ್ ಮೇಲೆ ಪ್ರಿಂಟ್ ಮಾಡಬೇಕು, ಅದ್ರ ಜೊತೆ ಜೋಡಿಸ್ಬೇಕು. ಈ ಜೋಡಿಸೋದಕ್ಕೆ ಮಾಡ್ಯುಲೇಷನ್ ಅಂತ ಕರಿತೀವಿ. ಮಾಡ್ಯುಲೇಷನ್ ಆದ್ಮೇಲೆ ಬರುತ್ತಲ್ಲ ವೇವ್, ಲೈಟ್ ವೇವ್, ಅದನ್ನ ಮಾಡ್ಯುಲೇಟೆಡ್ ಲೈಟ್ ವೇವ್ ಅಂತ ಕರಿತೀವಿ. ಸೊ ದಿಸ್ ಮಾಡ್ಯುಲೇಟೆಡ್ ಲೈಟ್ ವೇವ್ ಆಕ್ಚುಲಿ ಟ್ರಾವೆಲ್ಸ್ ಥ್ರೂ ಯುವರ್ ಆಪ್ಟಿಕಲ್ ಫೈಬರ್ಸ್. ಈ ಲೈಟ್ ವೇವ್ಸ್ ಏನಾಗುತ್ತೆ, ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಿರೋ ಲೈಟ್ ವೇವ್ಸ್ ಸೊ ನಿಮ್ಮ ಆಪ್ಟಿಕಲ್ ಫೈಬರ್ಸ್ ಮೂಲಕ ಪಾಸ್ ಆಗುತ್ತೆ. ಹೇಗ್ ಪಾಸ್ ಆಗುತ್ತೆ? ಸೊ ದ ಲೈಟ್ ಬೀಮ್ ಆಕ್ಚುಲಿ ಸೊ ಫ್ಲೋಸ್ ಥ್ರೂ ದಿ ಆಪ್ಟಿಕಲ್ ಫೈಬರ್ಸ್ ಬಿಕಾಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, so light undergoes reflection, light undergoes refraction, light undergoes polarization, light undergoes interference, so many things. Similarly, light also undergoes a phenomenon called total internal reflection. I hope you know this one. ನಿಮಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನೆಕ್ಸ್ಟ್ ಸ್ಲೈಡ್ ಅಥವಾ ಥರ್ಡ್ ಸ್ಲೈಡ್ ಅಲ್ಲಿ ಯಾವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನು ಅಂತ. ಓಕೆ, ಅಂದ್ರೆ ನಿಮ್ಮ ಮಾಡ್ಯುಲೇಟೆಡ್ ಲೈಟ್ ವೇವ್, ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಿರೋ ಲೈಟ್ ವೇವ್ ಆಪ್ಟಿಕಲ್ ಫೈಬರ್ಸ್ ಮೂಲಕ ಟ್ರಾವೆಲ್ ಆಗುತ್ತೆ. ಟ್ರಾವೆಲ್ ಆಗ್ಬೇಕಾದ್ರೆ ಸುಮ್ಮನೆ ಸ್ಟ್ರೈಟ್ ಆಗಿ ಮೂವ್ ಆಗೋಕ್ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಆಪ್ಟಿಕಲ್ ಫೈಬರ್ ಬೆಂಡ್ ಆಗಿದ್ರೆ ಸೊ ನಿಮ್ಮ ಲೈಟ್ ವೇವ್ ಸ್ಟ್ರೈಟ್ ಆಗಿ ಟ್ರಾವೆಲ್ ಆಗೋಲ್ಲ. ಓಕೆ, ಯಾವ ಮೀಡಿಯಂ ಒಳಗಡೆ ಟ್ರಾವೆಲ್ ಆಗ್ತಿದೆಯೋ ಆ ಮೀಡಿಯಂ ಯಾವ ಶೇಪ್ ಅಲ್ಲಿ ಇದೆಯೋ ಲೈಟ್ ವೇವ್ ಕೂಡ ಅದೇ ಶೇಪ್ ಅಲ್ಲಿ ಇರಬೇಕಾಗತ್ತೆ. ಆದ್ರೆ ಇಲ್ಲಿ ಪ್ರತಿ ಸಲನೂ ಕೂಡ ಲೈಟ್ ವೇವ್ ಆಪ್ಟಿಕಲ್ ಫೈಬರ್ಸ್ ಮೂಲಕ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ ಅಂಡರ್ಗೋಸ್ ಎ ಫೆನಾಮಿನನ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. Okay, so this is what the very important part. What is total internal reflection? We should try to understand a little later. Okay, anyhow, so just look at this particular diagram. I have written one rough diagram for an optical fiber. One optical fiber, typical optical fiber ಯಾವ ತರ ಇರುತ್ತೆ ಅಂತ ಒಂಚೂರು ರಫ್ ಆಗಿ ತೋರಿಸಿದ್ದೀನಿ. ಅದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. We want to actually discuss several types of optical fibers. So we will discuss about the detailed structure of optical fibers little later. But anyhow, before we discuss so the other aspects, let us try to understand briefly what are the three important parts of an optical fiber. Okay, an optical fiber would be consisting of three important parts. The first part, the internal part, is what we call it as core and the okay. Surrounding to this core, there would be one more part. That part is what we call it as cladding. Okay, so next to cladding, so there would be one coating layer. Coating layer ಅಂದ್ರೆ ಏನು ಅಲ್ಲ, ಈ ಒಳಗಡೆ ಕೋರ್ ಮತ್ತೆ ಕ್ಲಾಡಿಂಗ್ ಅಂತ ಎರಡು ಲೇಯರ್ ಇರುತ್ತಲ್ಲ, ಎರಡು ಲೇಯರ್ ಕೂಡ ಗ್ಲಾಸ್ ಇಂದ ಮಾಡಿರ್ತಾರೆ. ಓಕೆ, ಆಲ್ ಆಪ್ಟಿಕಲ್ ಫೈಬರ್ಸ್ ಆರ್ ಯೂಶಲಿ ಮೇಡ್ ಅಪ್ ಆಫ್ ಗ್ಲಾಸ್. ಆ ಗ್ಲಾಸ್ ಫೈಬರ್ಸ್ ನೀವು ಭೂಮಿ ಒಳಗಡೆ ಆ ಆಪ್ಟಿಕಲ್ ಫೈಬರ್ ನ ಎಳಿಬೇಕು ಅಂತಂದ್ರೆ ಸೊ ಭೂಮಿದು ಪ್ರೆಷರ್, ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ತಡ್ಕೋಬೇಕಾಗುತ್ತೆ. ಅದು ತಡಿಬೇಕಂದ್ರೆ ಅದಕ್ಕೊಂದು ಪ್ರೊಟೆಕ್ಟಿವ್ ಲೇಯರ್ ಇರಬೇಕಲ್ವಾ. ಆ ಪ್ರೊಟೆಕ್ಟಿವ್ ಲೇಯರ್ನೇ ನಾವು ಈ ಕೋಟಿಂಗ್ ಲೇಯರ್ ಅಂತ ಕರಿತೀವಿ. ಈ ಕೋಟಿಂಗ್ ಲೇಯರ್ ಪ್ಲಾಸ್ಟಿಕ್ ರಬ್ಬರ್ದೋ ಯಾವ್ದೋ ಆಗಿರುತ್ತೆ. ಓಕೆ,
So whatever this, the third portion I have written coating layer. The coating layer is just for the protection of the ಆಪ್ಟಿಕಲ್ ಫೈಬರ್ಸ್. ಓಕೆ, ಆಪ್ಟಿಕಲ್ ಫೈಬರ್ಸ್ ಭೂಮಿ ಒಳಗಡೆ ನೀವು ಎಳೆದ್ರೆ ಅಥವಾ ಸಮುದ್ರದ ಒಳಗಡೆ ಎಳೆದ್ರೆ ಫಿಸಿಕಲ್ ಪ್ರೆಷರ್ ನ ತಡಿಬೇಕಾಗುತ್ತೆ. ಅಲ್ಲಿಗೆ ಮಣ್ಣು ಅಥವಾ ನೀರೊಳಗಡೆ ತುಂಬಾ ಕೆಮಿಕಲ್ಸ್ ಗಳಿರ್ತವೆ. ಆ ಕೆಮಿಕಲ್ಸ್ ಗಳು ಈ ಆಪ್ಟಿಕಲ್ ಫೈಬರ್ಸ್ ನ ಹಾಳು ಮಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಕೆಮಿಕಲ್ಸ್ ಇಂದ ರಕ್ಷಣೆ ಸಿಗ್ಬೇಕಾಗತ್ತೆ. ಮತ್ತೆ ಬೇರೆ ಬೇರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ರಕ್ಷಣೆ ಕೊಡಬೇಕು. ಅದಕ್ಕೆಲ್ಲದರಿಂದನೂ ರಕ್ಷಣೆ ಕೊಡಬೇಕು ಅಂತಂದ್ರೆ ಈ ಆಪ್ಟಿಕಲ್ ಫೈಬರ್ಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಆ ಪ್ರೊಟೆಕ್ಟಿವ್ ಲೇಯರ್ ಸೊ ಒಂದು ಪ್ಲಾಸ್ಟಿಕ್ ಅಥವಾ ಸೊ ರಬ್ಬರ್ ಅಥವಾ ಸೂಟಬಲ್ ಫೈಬರ್, ಬೇರೆ ಯಾವ್ದೋ ಫೈಬರ್ ಮೆಟೀರಿಯಲ್ ಮಾಡಿರ್ತಾರೆ. ಓಕೆ, ಸೊ ದಟ್ ಇಸ್ ವಾಟ್ ಯುವರ್ ಕೋಟಿಂಗ್ ಲೇಯರ್. Okay, anyhow, these are the three important parts of your a particular optical fiber. A particular optical fiber would be consisting of two important parts. The innermost part, innermost cylindrical part is called a core, and surrounding to core there would be one more so layer, that is what we call it as cladding. CLADDING, cladding. Core and cladding are the two important parts of an optical fiber. Both core and cladding are actually made up of glass. ಈ ಕೋರ್ ಮತ್ತೆ ಕ್ಲಾಡಿಂಗ್ ಎರಡನ್ನು ಕೂಡ ಗ್ಲಾಸ್ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಓಕೆ, ಸೊ ಯೂಶಲಿ ಗ್ಲಾಸ್ ಫೈಬರ್ಸ್ ನ ನಾವು ಜಾಸ್ತಿ ಅಬ್ಸರ್ವ್ ಮಾಡ್ತೀವಿ. ಓಕೆ, ಪ್ಲಾಸ್ಟಿಕ್ ಫೈಬರ್ಸ್ ಕೂಡ ಇರುತ್ತೆ, ಇರಲ್ಲ ಅಂತಲ್ಲ. ಬಟ್ ಪ್ಲಾಸ್ಟಿಕ್ ಫೈಬರ್ಸ್ ಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಗ್ಲಾಸ್ ಫೈಬರ್ಸ್ ಗೆ ತುಂಬಾ ಅಡ್ವಾಂಟೇಜಸ್ ಇದೆ. ಹಾಗಾಗಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಆಪ್ಟಿಕಲ್ ಫೈಬರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋರು ಆ ಕೋರ್ ಮತ್ತೆ ಕ್ಲಾಡಿಂಗ್ ರೀಜನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಗ್ಲಾಸ್ ನ ಯೂಸ್ ಮಾಡ್ತಾರೆ. ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಯಾವ್ದಾದ್ರು ಆಗುತ್ತೆ. ಪ್ಲಾಸ್ಟಿಕ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್, ಗ್ಲಾಸ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಬಟ್ ಪ್ಲಾಸ್ಟಿಕ್ ಅಥವಾ ಬೇರೆ ಯಾವ್ದೋ ಮೆಟೀರಿಯಲ್ ಕಂಪೇರ್ ಮಾಡಿದ್ರೆ ಗ್ಲಾಸ್ ಗೆ ತುಂಬಾ ಅಡ್ವಾಂಟೇಜಸ್ ಇದೆ. ಏನೇನು ಅಡ್ವಾಂಟೇಜಸ್ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, anyhow, so these are the three important parts. An optical fiber would be consisting of the central most glass cylinder. It is called a core. It is covered by another cylindrical surface. It is called a cladding. Both core and cladding are made up of glass. And surrounding to this core and cladding, there would be a protective layer or coating layer. Okay. And so the core and cladding are such that refractive index of the core region would be always greater than the refractive index of the cladding. ನೀವು ಯಾವಾಗ ಗ್ಲಾಸ್ ಅಂತ ಮೆನ್ಷನ್ ಮಾಡ್ತಿರೋ ಸೊ ಅವಾಗ ಒಂದು ಕ್ವಾಂಟಿಟಿ ಪಿಕ್ಚರ್ ಬರುತ್ತೆ. ಆ ಕ್ವಾಂಟಿಟಿ ಏನಂತಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಯಾವುದೇ ಆಪ್ಟಿಕಲ್ ಫೈಬರ್ ತಗೊಂಡ್ರು ಕೂಡ ಈ ಕೋರ್ ರೀಜನ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಲಾಡಿಂಗ್ ಗಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ಓಕೆ, ಸೊ ಕೋರ್, the refractive index of the core would be more than compared to the refractive index of the cladding. Okay, so ಇದನ್ನ NCO ಅಂತ ಬರ್ಕೋತೀವಿ. The refractive index of core is N subscript CO. ಎಲ್ಲ ಸಿಂಬಲ್ ಮುಂದೆ ಬರುತ್ತೆ, ತೋರಿಸ್ತೀನಿ ನಾನು. ಈ ಕ್ಲಾಡಿಂಗ್ ರಿಫ್ರಾಕ್ಟಿವ್ ಇಂಡೆಕ್ಸ್ N subscript CL, NCL ಅಂತ ಬರ್ಕೋತೀವಿ. NCO is always greater than NCL. Refractive index of the core is always greater than the refractive index of the cladding region. Just I have tried here to explain what is a typical fiber communication system, optical fiber communication. This diagram represents a block diagram of optical fiber communication system. Optical fiber communication system ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತುಂಬಾ ಬ್ರೀಫ್ ಆಗಿ ಈ ಡಯಾಗ್ರಾಮ್ ಹೇಳುತ್ತೆ. ಓಕೆ, ಸೊ ಅದನ್ನ ಚೂರು ಬ್ರೀಫ್ ಆಗಿ ಹೇಳ್ತೀನಿ. ಇದನ್ನ ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದು ಇಂಜಿನಿಯರ್ಸ್. ನಾವು ಇಂಜಿನಿಯರ್ಸ್ ಎಲ್ಲ ಫಿಸಿಕ್ಸ್ ಓದ್ತಿರೋದು, ಹಾಗಾಗಿ ಇದನ್ನ ಇಂಜಿನಿಯರ್ ಆಸ್ಪೆಕ್ಟ್ ನ ನಾವು ಡಿಸ್ಕಸ್ ಮಾಡಕ್ ಆಗೋದಿಲ್ಲ. ಬಟ್ ಎನಿಹೌ ಈ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಏನೇನ್ ಇರುತ್ತೆ ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ. ಓಕೆ, ಸೊ ದಿಸ್ ಈಸ್ ವಾಟ್ ಎವರ್ ಐ ಹ್ಯಾವ್ ರಿಟನ್ ಹಿಯರ್. ಟಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟಿ ಅಂತ ಬರ್ದಿದ್ದೀನಿ. ಸೊ ಟಿ ಈಸ್ ಎ LED, it is an LED or it's a laser diode. Okay, so optical fiber communication system ಅಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಲೈಟ್ ಬೇಕು. ಲೈಟ್ ಎಲ್ಲಿಂದ ಬರುತ್ತೆ? ಲೈಟ್ ಈ ಟಿ ಇಂದ ಬರುತ್ತೆ. ಟಿ ಅಂದ್ರೆ ಏನು? ಇದು LED ಲೈಟ್ ಆಗಿರುತ್ತೆ, ಲೈಟ್ ಎಮಿಟಿಂಗ್ ಡಯೋಡ್ ಆಗಿರುತ್ತೆ, ಅಥವಾ ಲೇಸರ್ ಡಯೋಡ್. ಲೇಸರ್ ಡಯೋಡ್ ಅಥವಾ LED ಅಂತ ಕರಿತೀವಿ. ಬೋತ್ ಲೇಸರ್ ಡಯೋಡ್ ಅಂಡ್ LED ದೇ ಆಕ್ಚುಲಿ ಗಿವ್ ಔಟ್ ಲೈಟ್. ಸೊ ನಮಗೆ ಬೇಕಾಗಿರೋ ನೆಸೆಸರಿ ಇನ್ಫಾರ್ಮೇಶನ್ ಏನಾಗಿರುತ್ತೆ? ನೆಸೆಸರಿ ಇನ್ಫಾರ್ಮೇಶನ್ LED ಇಂದ ಬರುತ್ತೆ. LED ಇಂದ ಇದು ಸೋರ್ಸ್, ದಿಸ್ ಇಸ್ ದಿ ಸೋರ್ಸ್. ಆ ಬರ್ತಿರೋ LED ಇಂದ ಬರ್ತಿರೋ ಲೈಟ್ ನ ನಾವ್ ಏನ್ ಮಾಡ್ತೀವಿ? LED ಲೈಟ್ ಮೇಲೆ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡಿದ್ಮೇಲೆ ಇನ್ಫಾರ್ಮೇಶನ್ ನಾವು ಆಪ್ಟಿಕಲ್ ಫೈಬರ್ಸ್ ಮೂಲಕ ಟ್ರಾವೆಲ್ ಮಾಡೋ ಹಾಗೆ ಮಾಡ್ಬೇಕು. ಓಕೆ, ಸೊ ಟ್ರಾವೆಲ್ ಮಾಡೋ ಹಾಗೆ ಮಾಡ್ಬೇಕಾದ್ರೆ ಆ ಸೋರ್ಸ್ಗೂ ಮತ್ತೆ ಆಪ್ಟಿಕಲ್ ಫೈಬರ್ಸ್ಗೂ ಒಂದು ಜಾಯಿಂಟ್ ಇರುತ್ತೆ. ಓಕೆ, ಸೊ ದಟ್ ಜಾಯಿಂಟ್ ಈಸ್ ಡಿನೋಟೆಡ್ ಬೈ C. C is called coupler. Coupler is nothing but a device. It is an interjunction which joins the source and optical fiber. ಒಂದು ಕಡೆ ಸೋರ್ಸ್ ಆಫ್ ಲೈಟ್ ಇರುತ್ತೆ,
ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಿರೋ ಸೋರ್ಸ್ ಆಫ್ ಲೈಟ್ ಇರುತ್ತೆ, ಮತ್ತೊಂದ್ ಕಡೆ ಆಪ್ಟಿಕಲ್ ಫೈಬರ್ ಅಲ್ಲಿ ಇದೆ. ಆ ಸೋರ್ಸ್ ಇಂದ ಬರ್ತಿರೋ ಲೈಟ್ ಆಪ್ಟಿಕಲ್ ಫೈಬರ್ಸ್ ಮೂಲಕ ಪಾಸ್ ಆಗಬೇಕು. ಆ ಸೋರ್ಸ್ ಇಂದ ಬರ್ತಿರೋ ಲೈಟ್ ಡೈರೆಕ್ಟ್ ಆಗಿ ಆಪ್ಟಿಕಲ್ ಫೈಬರ್ಸ್ ಕಳ್ಸಕ್ ಆಗೋದಿಲ್ಲ. ಅದನ್ನ ಕಳಿಸ್ಬೇಕಾದ್ರೆ ನಿಮ್ಗೆ ಕಪ್ಲರ್ ಬೇಕು. ಸೊ ದಿಸ್ ಈಸ್ ಕಪ್ಲರ್. ಸಿ ಇಸ್ ನಥಿಂಗ್ ಬಟ್ ಎ ಕಪ್ಲರ್ ವಿಚ್ ಇಸ್ ಸಮಥಿಂಗ್ ಲೈಕ್ ಎ ಜಾಯಿಂಟ್ ಅಥವಾ ಇಂಟರ್ಜಂಕ್ಷನ್. ಜಾಯಿಂಟ್ ಅಂತ ಹೇಳಿದ್ರೆ ನಾನು, ಇಟ್ ಇಸ್ ಸಮಥಿಂಗ್ ಲೈಕ್ ಎ ಡಿವೈಸ್ ವಿಚ್ ಕಪಲ್ಸ್ ಬೋತ್ ಸೋರ್ಸ್ ಆಫ್ ಲೈಟ್ ಟಿ ಅಂಡ್ ಆಪ್ಟಿಕಲ್ ಫೈಬರ್ಸ್. ಓಕೆ, ಎರಡನ್ನ ಜಾಯಿನ್ ಮಾಡುತ್ತೆ, ಅದನ್ನ ಕಪ್ಲರ್ ಅಂತ ಕರಿತೀವಿ. ಕಪ್ಲರ್ ಏನ್ ಮಾಡುತ್ತೆ ಅಂದ್ರೆ ಎನ್ಹಾನ್ಸ್ ಮಾಡುತ್ತೆ. ಆ ಸೋರ್ಸ್ ಆಫ್ ಲೈಟ್ ಇಂದ ಬರ್ತಿರೋ ಲೈಟ್ ನ ಆಪ್ಟಿಕಲ್ ಫೈಬರ್ ಅಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲೈಟ್ ಪಾಸ್ ಆಗೋ ತರ ಮಾಡಿ. ಪಾಸ್ ಆಗೋ ತರ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತೀವೋ ಮಧ್ಯದ ಡಿವೈಸ್, ಅದನ್ನ ಕಪ್ಲರ್ ಅಂತ ಕರಿತೀವಿ. ಓಕೆ, ಸೊ ಸಿ ಇಸ್ ಕಪ್ಲರ್ ಅಂಡ್ ವಾಟ್ ಎವರ್ ದಿಸ್ ಸ್ಟ್ರೈಟ್ ಲೈನ್ಸ್, ಈ ಸ್ಟ್ರೈಟ್ ಲೈನ್ ಕಾಣಿಸ್ತಿದೆ ಅದು ಆಪ್ಟಿಕಲ್ ಫೈಬರ್. ಈ ಆಪ್ಟಿಕಲ್ ಫೈಬರ್ಸ್ ನ ಮೇಲ್ಗಡೆ ಸರ್ಕಲ್ ತರ ಬರ್ತಿದ್ದಾರೆ. ಸರ್ಕಲ್ ತರ ಬರ್ದಿದ್ದಾರೆ ಅಂದ್ರೆ ಪ್ರತಿಯೊಂದು ಕೂಡ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ ಅಂತ ತೋರಿಸಲಿಕ್ಕೆ ಬರ್ತಾರೆ. ಓಕೆ, so therefore light actually traverses through after passing through the coupler, light or the information passes through so optical fibers. Remember, optical fibers cannot be of millions of kilometers. ಅಮೆರಿಕಾದಲ್ಲಿ ಗೂಗಲ್ ಕಂಪನಿ ಇದು ಸರ್ವರ್ ಇಂದ ಏನೋ ಇನ್ಫಾರ್ಮೇಶನ್ ನಮ್ಗೆ ಇಂಡಿಯಾಗೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿಂದ ಇಂಡಿಯಾಗೆ ಆಪ್ಟಿಕಲ್ ಫೈಬರ್ಸ್ ಎಳೆದಿದ್ದಾರೆ. ಅಮೆರಿಕದಿಂದ ಇಂಡಿಯಾಗೆ ಆಪ್ಟಿಕಲ್ ಫೈಬರ್ಸ್ ಎಲ್ಲಿ ಎಳೆದಿದ್ದಾರೆ ಅಂತಂದ್ರೆ ಸಮುದ್ರದ ಒಳಗಡೆ ಎಳ್ಕೊಂಡ್ ಬಂದಿದ್ದಾರೆ. ಓಕೆ, ಸೊ ಹಾಗಾಗಿ ನೀವು ಅಪ್ಲೋಡಿಂಗ್ ಇರ್ಬೋದು, ಡೌನ್ಲೋಡಿಂಗ್ ಇರ್ಬೋದು, ಗೂಗಲ್ ಕಂಪನಿ ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲೂ ಸರ್ವರ್ ಇದೆ, ಇಲ್ಲ ಅಂತಲ್ಲ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಗೂಗಲ್ ಅಂತ ಅಥವಾ ಯಾವ ಕಂಪನಿದಾದ್ರೂ ಸರ್ವರ್ ತಗೊಳ್ಳಿ. ಸೊ ಅಲ್ಲಿ ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ಆಪ್ಟಿಕಲ್ ಫೈಬರ್ಸ್ ಮೂಲಕ ಆಗುತ್ತೆ. ಬಟ್ ರಿಮೆಂಬರ್, ಅಮೆರಿಕೆಯಲ್ಲಿ ಇಂಡಿಯಾದಲ್ಲಿ ಅಲ್ಲಿಗೂ ಮಧ್ಯದಲ್ಲಿ ಸಾವಿರಾರು ಕಿಲೋಮೀಟರ್ ಇರುತ್ತೆ. ಸಾವಿರಾರು ಕಿಲೋಮೀಟರ್ಗೆ ನೀವು ಒಂದೇ ಸಿಂಗಲ್ ಆಪ್ಟಿಕಲ್ ಫೈಬರ್ ಹಾಕೋಕ್ಕಾಗಲ್ಲ. ಓಕೆ, ಸೊ ಯು ಹ್ಯಾವ್ ಟು ಏನೇನ್ ಮಾಡ್ತಾರೆ ಅಂತಂದ್ರೆ ಒಂದು ಆಪ್ಟಿಕಲ್ ಫೈಬರ್ ತಗೋತಾರೆ, ಮತ್ತೆ ಮಧ್ಯದಲ್ಲಿ ಇನ್ನೊಂದು ಆಪ್ಟಿಕಲ್ ಫೈಬರ್ ತಗೋತಾರೆ. ಇಟ್ ವುಡ್ ಬಿ ಸಮಥಿಂಗ್ ಲೈಕ್ ಆಪ್ಟಿಕಲ್ ಫೈಬರ್ಸ್ ಆರ್ ನಥಿಂಗ್ ಬಟ್ ಸೊ ಸೆವೆರಲ್ ಆಪ್ಟಿಕಲ್ ಫೈಬರ್ಸ್ ಜಾಯಿಂಡ್ ಟುಗೆದರ್. ಓಕೆ, ತುಂಬಾ ಆಪ್ಟಿಕಲ್ ಫೈಬರ್ಸ್ ನ ಒಂದ್ರ ಪಕ್ಕ ಒಂದೇ ಜೋಡಿಸ್ತಾ ಇರ್ತಾರೆ. ಒಂದೇ ಆಪ್ಟಿಕಲ್ ಫೈಬರ್ ನ ನೀವು ಈ 20,000 ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕಾಗಲ್ಲ. ಅಮೆರಿಕಾದಿಂದ ಇಂಡಿಯಾಗೆ ಸೊ ಒಂದು ಆಪ್ಟಿಕಲ್ ಫೈಬರ್ ಎಳಿಬೇಕು ಅಂತ, ಅದ್ರ ಬದಲು ಏನೇನ್ ಮಾಡ್ತಾರೆ, 5-5 ಕಿಲೋಮೀಟರ್ ಒಂದೊಂದು ಆಪ್ಟಿಕಲ್ ಫೈಬರ್ ತಗೊಂಡ್ಬಿಟ್ಟು ಆ ತರದ್ದು ತುಂಬಾ ಅಮೆರಿಕಾದಿಂದ ಇಂಡಿಯಾಗೆ ಎಷ್ಟು ಬೇಕೋ ಅಷ್ಟನ್ನ ಜೋಡಿಸ್ಕೊಂಡ್ ಬರ್ತಾರೆ. ಬಟ್ ಒಂದೊಂದು ಆಪ್ಟಿಕಲ್ ಫೈಬರ್ 5-5 ಕಿಲೋಮೀಟರ್ ಇದೆ ಅಂತಂದ್ರೆ ಆ ಎರಡು ಆಪ್ಟಿಕಲ್ ಫೈಬರ್ ನ ಒಂದಕ್ಕೊಂದು ಜಾಯಿಂಟ್ ಮಾಡ್ಬೇಕಲ್ಲ. ಆ ಜಾಯಿಂಟ್ ಮಾಡೋದು ದೀಸ್. ಎಸ್, ಇಲ್ಲಿ ಎಸ್ ಅಂತ ಬರ್ದಿದ್ದೀನಲ್ಲ, ಎಸ್ ಈಸ್ ನಥಿಂಗ್ ಬಟ್ ಸ್ಪ್ಲೈಸ್. ಇದನ್ನ ಸ್ಪ್ಲೈಸ್ ಅಂತ ಕರಿತೀವಿ. SPLICE, ಸ್ಪ್ಲೈಸ್. ಓಕೆ, ಎಸ್ ಇಸ್ ನಥಿಂಗ್ ಬಟ್ ಸ್ಪ್ಲೈಸ್ ಆರ್ ಸೆವೆರಲ್ ಸ್ಪ್ಲೈಸಸ್. There would be several splices and these splices are nothing but permanent joints between several optical fibers. You cannot draw a single optical fiber. ಒಂದೇ ಒಂದು ಆಪ್ಟಿಕಲ್ ಫೈಬರ್ ನ ಹೇಳ್ಕೊಳಕ್ ಆಗುದಿಲ್ಲ. ಒಂದೇ ಆಪ್ಟಿಕಲ್ ಫೈಬರ್ ಜಾಗದಲ್ಲಿ ನೀವು ತುಂಡಾಗಿ ಜೋಡಿಸಿರ್ತೀರಾ. ಯಾವಾಗ ಎರಡು ಆಪ್ಟಿಕಲ್ ಫೈಬರ್ಸ್ ತುಂಡಾಗಿರುತ್ತೋ ಮಧ್ಯದಲ್ಲಿ ಒಂದು ಪರ್ಮನೆಂಟ್ ಜಾಯಿಂಟ್ ಇರಬೇಕು. ಆ ಪರ್ಮನೆಂಟ್ ಜಾಯಿಂಟ್ ಅನ್ನು ನಾವು ಸ್ಪ್ಲೈಸಸ್ ಅಂತ ಕರಿತೀವಿ. ಸೊ ದಿಸ್ ಸ್ಪ್ಲೈಸಸ್ ಇಸ್ ಡಿನೋಟೆಡ್ ಬೈ ಎಸ್. ಬರೀ ಸ್ಪ್ಲೈಸಸ್ ಒಂದೇ ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸಿದ್ರೆ ಒಂದಿದೆ ಅಂತ ಅನ್ಕೋಬಿಡಿ. ದೇರ್ ವಿಲ್ ಬಿ ಥೌಸಂಡ್ಸ್ ಆಫ್ ಸ್ಪ್ಲೈಸಸ್. ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆಪ್ಟಿಕಲ್ ಫೈಬರ್ಸ್ ಹಾಕಿದ್ದಾರೆ ಅಂತಂದ್ರೆ ಮಧ್ಯದಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಸ್ಪ್ಲೈಸಸ್ ಇರುತ್ತೆ. ಸ್ಪ್ಲೈಸಸ್ ಆರ್ ನಥಿಂಗ್ ಬಟ್ ಪರ್ಮನೆಂಟ್ ಜಾಯಿಂಟ್. ಒಂದು ಆಪ್ಟಿಕಲ್ ಫೈಬರ್ಗೂ ಇನ್ನೊಂದು ಆಪ್ಟಿಕಲ್ ಫೈಬರ್ಗೂ ಇರೋ ಮಧ್ಯದಲ್ಲಿ ಪರ್ಮನೆಂಟ್ ಜಾಯಿಂಟ್ ಇದೆಯಲ್ಲ, ಅದನ್ನ ಸ್ಪ್ಲೈಸ್ ಅಂತ ಕರಿತೀವಿ. ಸೊ ದೇರ್ ವುಡ್ ಬಿ ಸೆವೆರಲ್ ಸ್ಪ್ಲೈಸಸ್. ಓಕೆ, ಸೊ therefore S is nothing but splice. Splice is nothing but a permanent joint. Okay, between the various sections of the optical fibers. So ಇದ್ರ ಮೂಲಕ ಪಾಸ್ ಆಗಿ ಏನಾಗ್ತಾ ಹೋಗುತ್ತೆ. ರಿಮೆಂಬರ್, when the light waves actually traverse through the optical fibers, ಇಲ್ಲೂ ಕೂಡ ಇನ್ಫಾರ್ಮೇಶನ್ ಲಾಸ್ ಆಗುತ್ತೆ. ಇನ್ಫಾರ್ಮೇಶನ್ ಲಾಸ್ ಆಗುತ್ತೆ ಅಂದ್ರೆ there is a signal weak ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಆರ್ಡಿನರಿ ಕಮ್ಯುನಿಕೇಶನ್ ಸಿಸ್ಟಮ್ ಗೆ ಕಂಪೇರ್ ಮಾಡಿದ್ರೆ ಸಿಗ್ನಲ್ ತುಂಬಾ ಕಡಿಮೆ ವೀಕ್ ಆಗಲ್ಲ, ಬಟ್ ಆದ್ರೂ ವೀಕ್ ಆಗ್ತಾ ಇದೆ. ವೀಕ್ ಆದಾಗ ನೀವು ಮಧ್ಯದಲ್ಲಿ ಸಿಗ್ನಲ್ ಸ್ಟ್ರೆಂತ್ ಅನ್ನ ಎನ್ಹಾನ್ಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಎನ್ಹಾನ್ಸಿಂಗ್ ಆಫ್ ದ ಸಿಗ್ನಲ್ ಇಸ್ ಡನ್ ಇನ್ ದ ವೇ. Okay, so with the help of R is what we call it as booster ಅಂತ ಕರಿತೀವಿ ಅಥವಾ ರಿಪೀಟರ್ಸ್ ಅಂತ ಕರಿತೀವಿ. R ನ ಬೂಸ್ಟರ್ ಅಂತ ಕರೀತಾರೆ ಅಥವಾ ರಿಪೀಟರ್ಸ್ ಅಂತ ಕರೀತಾರೆ. ಈ ತರ ಬೂಸ್ಟರ್ಸ್ ಮತ್ತೆ ರಿಪೀಟರ್ಸ್ ಮಧ್ಯದಲ್ಲಿ ಅವು ಕೂಡ ಸುಮಾರು ಇರುತ್ತವೆ. ಈ ಬೂಸ್ಟರ್ಸ್ ಅಥವಾ ರಿಪೀಟರ್ಸ್ ಕೆಲಸ ಏನಂತಂದ್ರೆ ಅದ್ರ ಮೂಲಕ ಪಾಸ್ ಆಗ್ತಿರೋ ನಿಮ್ಮ ಸೊ ಆಪ್ಟಿಕಲ್ ಇನ್ಫಾರ್ಮೇಶನ್ ಏನಿದೆ ಅಥವಾ ಸಿಗ್ನಲ್ ಏನಿದೆ, ಸಿಗ್ನಲ್ ನ ಪ್ರತಿ ಸಲ ಬೂಸ್ಟ್ ಮಾಡ್ಬೇಕು. ಅದು ಸಿಗ್ನಲ್ ಲೆವೆಲ್ ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಆ ತರದ ಮಧ್ಯದಲ್ಲಿ ಸೆವೆರಲ್ ಬೂಸ್ಟರ್ಸ್ ಇರುತ್ತೆ ಅಥವಾ ರಿಪೀಟರ್ಸ್ ಇರುತ್ತೆ. ಓಕೆ, ಸೊ ದೀಸ್ ಆರ್ಸ್ ಒಂದೇ ಒಂದು ಡಯಾಗ್ರಾಮ್ ಅಲ್ಲಿ ಎಲ್ಲ ಒಂದೊಂದು ತೋರಿಸ್ತಾರೆ, ಒಂದೊಂದೇ ಇರುತ್ತೆ ಅಂತ ಅನ್ಕೋಬೇಡಿ, ತುಂಬಾ ಇರುತ್ತೆ. ದಿಸ್ ಆರ್ ಇಸ್ ನಥಿಂಗ್ ಬಟ್ ಎ ರಿಪೀಟರ್ ಆರ್ ಎ ಬೂಸ್ಟರ್. The function of a repeater or a booster is to enhance so the signal strength of optical
information that is actually passing through the optical fibers. Optical fiber ಮೂಲಕ ಪಾಸ್ ಆಗ್ತಿರೋ ಸಿಗ್ನಲ್ ಇದೆಯಲ್ಲ, ಅದರ ಸಿಗ್ನಲ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ. ಹಾಗಾಗಿ ಮಧ್ಯದಲ್ಲಿ ಅದನ್ನ ಬೂಸ್ಟ್ ಮಾಡ್ತಿರ್ಬೇಕು. ಬೂಸ್ಟ್ ಮಾಡೋದಕ್ಕೆ ಒಂದು ಸರ್ಕ್ಯೂಟ್ ಯೂಸ್ ಮಾಡ್ತಾರೆ. ಆ ಸರ್ಕ್ಯೂಟ್ ಗಳನ್ನ ರಿಪೀಟರ್ಸ್ ಅಥವಾ ಬೂಸ್ಟರ್ಸ್ ಅಂತ ಕರೀತಾರೆ. ಓಕೆ, ಅಂಡ್ ಆಫ್ಟರ್ವರ್ಡ್ಸ್ ಇದೆಲ್ಲ ಪ್ರೋಸೆಸ್ ಆಗಿ ಕೊನೆಗೆ ಏನಾಗುತ್ತೆ, ಡೆಸ್ಟಿನೇಷನ್ ಬರುತ್ತೆ. ಡೆಸ್ಟಿನೇಷನ್ ಬಂದಾಗ ರಿಮೆಂಬರ್ ವಾಟ್ ಎವರ್ ದ ಇನ್ಫಾರ್ಮೇಶನ್ that we require, that information is actually on the light wave. Light wave ಮೇಲೆ ಇರುತ್ತೆ. ನಮಗೆ ಲೈಟ್ ವೇವ್ ಬೇಕಾಗಿಲ್ಲ, ಇನ್ಫಾರ್ಮೇಶನ್ ಮಾತ್ರ ಬೇಕಾಗುತ್ತೆ. So therefore what they are going to do is they are going to separate the light wave from the information. That is what we call it as demodulation ಅಂತ ಕರಿತೀವಿ. Okay, so ಸಿಗ್ನಲ್ ನ ಲೈಟ್ ವೇವ್ ಮೇಲೆ ಪ್ರಿಂಟ್ ಮಾಡೋದು ಮಾಡ್ಯುಲೇಷನ್ ಅಂತ ಕರಿತೀವಿ. ಸಿಗ್ನಲ್ ಒಳಗಡೆ ಇರೋ ಇನ್ಫಾರ್ಮೇಶನ್ ತಗೊಂಡು ಉಳಿದಿರೋ ಲೈಟ್ ವೇವ್ ನ ರಿಜೆಕ್ಟ್ ಮಾಡ್ತೀವಲ್ಲ, ಅದಕ್ಕೆ ಡಿಮಾಡ್ಯುಲೇಷನ್ ಅಂತ ಕರಿತೀವಿ. So therefore demodulation should be done here. ಇಲ್ಲೂ ಕೂಡ ಕಪ್ಲರ್ ಇರುತ್ತೆ. ಡೈರೆಕ್ಟ್ ಆಗಿ ಕಪ್ಲರ್ ಇಲ್ಲದೆ ನಿಮ್ಗೆ ರಿಸೀವ್ ಸೈಡ್ ಅಲ್ಲಿ ಸಿಗ್ನಲ್ ಇರುತ್ತಲ್ಲ, ಅದನ್ನ ಪ್ರೋಸೆಸ್ ಮಾಡಕ್ ಆಗೋದಿಲ್ಲ. ಪ್ರೋಸೆಸ್ ಮಾಡ್ಬೇಕಾದ್ರೆ ಕಪ್ಲರ್ ಯೂಸ್ ಮಾಡ್ಕೋತೀವಿ. ಆಮೇಲೆ ಲೈಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಲೈಟ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾದ್ಮೇಲೆ ವಿ ಯೂಸ್ ಅನದರ್ ಡಿ. ಇಲ್ಲಿ ಡಿ ಅಂತ ಬರ್ತಿದ್ದೀನಿ. ಸೊ ಡಿ ಇಸ್ ನಥಿಂಗ್ ಬಟ್ ಎ ಫೋಟೋ ಡಿಟೆಕ್ಟರ್ ಅಂತ ಕರಿತೀವಿ. ಸೊ ಡಿ ಇಸ್ ಎ ಫೋಟೋ ಡಿಟೆಕ್ಟರ್. ಫೋಟೋ ಡಿಟೆಕ್ಟರ್ ಅಂದ್ರೆ ಆ ಲೈಟ್ ನ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿದ್ಮೇಲೆ ದೇರ್ ವುಡ್ ಬಿ ಎ ಡಿಮಾಡ್ಯುಲೇಷನ್ ಸರ್ಕ್ಯೂಟ್. ಡಿಮಾಡ್ಯುಲೇಷನ್ ಸರ್ಕ್ಯೂಟ್ ಅಂತಂದ್ರೆ ಲೈಟ್ ವೇವ್ಸ್ ನ ರಿಜೆಕ್ಟ್ ಮಾಡಿ ಬೇಕಾದ ಇನ್ಫಾರ್ಮೇಶನ್ ತಗೋತೀವಿ. Okay, so this is what a very brief explanation for the optical fiber communication system. I hope you all. I have already told light waves travel through optical fibers by a method called total internal reflection. Optical fibers ಮೂಲಕ light travel ಆಗೋದು total internal reflection ಅನ್ನೋ phenomenon ಮೂಲಕ. So therefore we need to understand what's total internal reflection. Okay, now let us try to understand total internal reflection with the help of this diagram. So I have written two media here. ಎಲ್ಲಿ ಎರಡು ಮೀಡಿಯಂ ಗಳನ್ನ ಬರೆದಿದ್ದೀನಿ. ಕೆಳಗಡೆ rarer medium. I hope you people can see. This is rarer medium. For example, air medium ಅಂತ ತಗೋಬಹುದು. And whatever the square or rectangular box I have written with the dark portion, this is a denser medium. Okay, we have a rarer medium, denser medium. Rarer medium has a refractive index NR. ಸ್ವಲ್ಪ ಮ್ಯಾಗ್ನಿಫೈ ಮಾಡ್ಕೊಂಡು ನೋಡ್ಕೊಳ್ಳಿ. The refractive index of the rarer medium is NR. Refractive index of the denser medium is ND. N subscript D, small d. D ಅಂದ್ರೆ denser. Okay, and we are considering that a ray of light is traveling from rarer medium to denser medium. ಒಂದು ray of light ಏನಾಗ್ತಿದೆ, rarer medium ಇಂದ denser medium ಗೆ ಟ್ರಾವೆಲ್ ಆಗ್ತಾ ಇದೆ. Okay, so rarer medium ಇಂದ denser medium ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. rarer medium ಏರ್ medium ಆಗ್ಬೋದು, denser medium glass ಆಗ್ಬೋದು. Glass medium is denser medium compared to air medium. So therefore rarer medium air medium ಅಂತ ತಗೊಂಡ್ರೆ denser medium ನ denser medium ಅಂತ, so glass medium ಅಂತ ತಗೊಂಡ್ರೆ ಅಥವಾ water medium ಅಂತ ತಗೊಂಡ್ರೆ. Okay, so whenever a ray of light is traveling from rarer medium to denser medium, okay, a part of the incident light undergoes reflection, a part of the light undergoes refraction. Rarer medium ಇಂದ denser medium ಗೆ ray of light ಟ್ರಾವೆಲ್ ಮಾಡ್ತಿದ್ದಾಗ ಟ್ರಾವೆಲ್ ಮಾಡ್ತಿರೋ ray of light ಅಲ್ಲಿ ಒಂದು ಪಾರ್ಟ್ ರಿಫ್ಲೆಕ್ಷನ್ ಆಗಿ ವಾಪಸ್ rarer medium ಗೆ ಬರುತ್ತೆ, ಇನ್ನೊಂದು ಪಾರ್ಟ್ ರಿಫ್ರಾಕ್ಷನ್ ಆಗಿ denser medium ಗೆ ಟ್ರಾವೆಲ್ ಆಗುತ್ತೆ. And you have to keep in mind that the refracted ray which is traveling through the denser medium actually bends towards the normal. Whatever the dotted line I have written, this is normal drawn so to the junction of denser and rarer medium. Denser ಮತ್ತೆ rarer medium ಮಧ್ಯದಲ್ಲಿ junction ಇದೆಯಲ್ಲ, ಆ junction ಗೆ ಒಂದು ನಾರ್ಮಲ್ ಡ್ರಾ ಮಾಡಿದೀವಿ. ಆ ನಾರ್ಮಲ್ ಈ ಡಾಟೆಡ್ ಲೈನ್. ಸೊ ನಿಮ್ಮ ರಿಫ್ರಾಕ್ಟೆಡ್ ರೇ ಏನಾಗುತ್ತೆ, rarer ಇಂದ denser ಗೆ ಟ್ರಾವೆಲ್ ಆಗಬೇಕಾದ್ರೆ it bends towards the normal. ಈ ray of light ಇದೆಯಲ್ಲ, ಈ ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. So that I is angle of incidence, I is also angle of reflection, R is angle of refraction. Okay na? Now let us go for a different case. The different case is now a ray of light is traveling from denser to rarer medium. Previous case ಅಲ್ಲಿ rarer ಇಂದ denser ಗೆ ಟ್ರಾವೆಲ್ ಮಾಡ್ತಿತ್ತು. ಇವಾಗ ray of light denser medium ಇಂದ rarer medium ಗೆ ಟ್ರಾವೆಲ್ ಮಾಡ್ತಾ ಇದೆ. ಇದು ಕೆಳಗಡೆ medium ಇದೆ, ಇದು denser, ಮೇಲ್ಗಡೆ rarer medium. Okay, so whenever a ray of light is traveling from denser medium to rarer medium, please remember here also a part of the energy undergoes reflection and remaining part undergoes refraction. Ray of light rarer ಇಂದ denser ಗೆ ಟ್ರಾವೆಲ್ ಮಾಡ್ಲಿ ಅಥವಾ denser ಇಂದ rarer ಟ್ರಾವೆಲ್ ಮಾಡ್ಲಿ, ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಭಾಗ ರಿಫ್ಲೆಕ್ಷನ್ ಆಗುತ್ತೆ, ಇನ್ನೊಂದು ಭಾಗ ರಿಫ್ರಾಕ್ಷನ್ ಆಗುತ್ತೆ. Okay, so but here
whenever the ray of light is traveling from denser medium to the rarer medium, so the ray that is actually undergoes refraction in the rarer medium bends away from the normal. There is a famous sentence. This is a famous sentence. So famous sentence ಅಂತಂದ್ರೆ a ray of light traveling from rarer medium to the denser medium bends towards the normal. ಈ R ಕಡಿಮೆ ಇರುತ್ತೆ. Whereas a ray of light traveling from denser medium to rarer medium, so during refraction, the refracted ray undergoes refraction far away from the normal. Far from the normal. ಇಲ್ಲಿ R ಕಡಿಮೆ ಇದೆ, ಇಲ್ಲಿ R ಜಾಸ್ತಿ ಇದೆ. ಯಾಕೆ R ಕಡಿಮೆ ಇದೆ ಅಂದ್ರೆ rarer ಇಂದ denser ಗೆ ಟ್ರಾವೆಲ್ ಮಾಡ್ತಾ ಇದೆ. ಇಲ್ಲಿ ಯಾಕೆ R ಜಾಸ್ತಿ ಇದೆ ಅಂತಂದ್ರೆ ಸೊ ಡೆನ್ಸರ್ ಇಂದ ರೇರ್ ಟ್ರಾವೆಲ್ ಮಾಡಬೇಕಾದ್ರೆ ಆ ರಿಫ್ರಾಕ್ಟೆಡ್ ರೇ ನಾರ್ಮಲ್ ಗಿಂತ ಜಾಸ್ತಿ ದೂರ ಬೆಂಡ್ ಆಗಿರುತ್ತೆ. ನೋಡಿ ಇಲ್ಲಿ ಕಡಿಮೆ ಬೆಂಡ್ ಆಗಿದೆ, ಆಂಗಲ್ ಆಫ್ ರಿಫ್ರಾಕ್ಷನ್ R ಕಡಿಮೆ ಇದೆ, ಇಲ್ಲಿ ಆಂಗಲ್ ಆಫ್ ರಿಫ್ರಾಕ್ಷನ್ ಜಾಸ್ತಿ ಇದೆ. ಯಾಕೆ ಅಂದ್ರೆ ಲೈಟ್ ರೇಗೆ ಪ್ರಾಪರ್ಟಿ ಹಾಗೆ, ಡೆನ್ಸರ್ ಇಂದ ರೇರ್ ಟ್ರಾವೆಲ್ ಮಾಡಬೇಕಾದ್ರೆ ರಿಫ್ರಾಕ್ಷನ್ ಆಗುತ್ತಲ್ಲ, ದಟ್ ರಿಫ್ರಾಕ್ಟೆಡ್ ರೇ ಅಂಡರ್ಗೋಸ್ ಬೆಂಡಿಂಗ್ far away from the normal. So as usual, I is angle of incidence here and I is also angle of reflection. R is angle of refraction. So ನಾನು ಏನ್ ಮಾಡ್ತಾನೆ ಇವಾಗ angle of incidence ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. I keep on increasing the angle of incidence. Sorry, angle of reflection ಅಲ್ಲ, angle of incidence. I is angle of reflection. I keep on increasing the angle of reflection. Sorry, angle of incidence. Angle of incidence ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಸೆಕೆಂಡ್ ಥರ್ಡ್ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಗೆ I ಅಂತ ಇದೆ, ಆಮೇಲೆ ಸೆಕೆಂಡ್ ಕೇಸ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಏನಾಗ್ತಾ ಹೋಗುತ್ತೆ? It is very clear from this diagram that as the angle of incidence becomes more and more, angle of refraction also becomes more and more. For one particular angle of incidence, called IC na critical angle anta kariತೀವಿ. That for that critical angle of incidence, the angle of refraction becomes so much that the angle of refraction becomes 90 degree. So I value angle of incidence na ಜಾಸ್ತಿ ಮಾಡಿದ್ರೆ angle of refraction R ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾ I value ನ increase ಮಾಡ್ತಾ ಹೋಗ್ತೀನಿ. ಯಾವ ತರ increase ಮಾಡ್ತೀನಿ ಅಂತಂದ್ರೆ ಅದನ್ನ IC ಅಂತ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ಫಿಕ್ಸ್ ಮಾಡ್ತೀನಿ. ಯಾವಾಗ IC ಅಂತ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಫಿಕ್ಸ್ ಮಾಡ್ತೀನೋ ಅವಾಗ angle of refraction 90 degree ಬಂದ್ಬಿಡುತ್ತೆ. It is always possible. ಈ ತರ ಯಾವಾಗಲೂ ಸಾಧ್ಯ ಇದೆ. Okay, by adjusting the angle of incidence to one particular angle of incidence, that particular angle of incidence is what we call it as a critical angle ಅಂತ ಕರಿತೀವಿ. Such that whenever the ray of light is incident at critical angle while traveling from denser medium to the rarer medium, angle of refraction becomes 90 degree. ಯಾವಾಗ angle of incidence or angle of refraction 90 degree ಆಗುತ್ತೋ the ray of light grazes the surface which separates rarer and denser medium. Grazes ಅಂತಂದ್ರೆ ಈ ರಿಫ್ರಾಕ್ಟೆಡ್ ರೇ ಡೆನ್ಸರ್ ಮೀಡಿಯಂ ಅಲ್ಲ, ರೇರರ್ ಮೀಡಿಯಂ ಅಲ್ಲ, ಎರಡು ಮೀಡಿಯಂ ಮಧ್ಯದಲ್ಲಿ ಸರ್ಫೇಸ್ ಇದೆಯಲ್ಲ, ಸರ್ಫೇಸ್ ನ ಗ್ರೇಸ್ ಅಂದ್ರೆ ಹಾರಿಜಾಂಟಲ್ ಆಗಿ ಸವರ್ಕೊಂಡು ಹೋಗುತ್ತೆ, ಟಚ್ ಮಾಡ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿದೆ, ದಿಸ್ ಇಸ್ ಯುವರ್ ರಿಫ್ರಾಕ್ಟೆಡ್ ರೇ, ಇದು ನಿಮ್ಮ ರಿಫ್ರಾಕ್ಟೆಡ್ ರೇ. ಇದನ್ನ ಗ್ರೇಸಿಂಗ್ ಅಂತ ಕರಿತೀವಿ. when angle of refraction becomes 90 degree, we call it as grazing ಅಂತ. ರಿಫ್ರಾಕ್ಷನ್ ಅಂತ ಕರೆಯಲ್ಲ, ಅದನ್ನ ಗ್ರೇಸಿಂಗ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಬೇಸಿಕಲಿ ರಿಫ್ರಾಕ್ಷನ್ ಅಲ್ಲ ಅಂತಲ್ಲ, ಬಟ್ ಅದು ಗ್ರೇಸ್ ಆಗುತ್ತೆ. ಗ್ರೇಸ್ ಆಗುತ್ತೆ ಅಂದ್ರೆ ಈ ಕಡೆ ಡೆನ್ಸರ್ ಮೀಡಿಯಂ ಅಲ್ಲ, ಆ ಕಡೆ ರೇರರ್ ಮೀಡಿಯಂ ಅಲ್ಲ, ಕರೆಕ್ಟ್ ಆಗಿ ಮಧ್ಯದಲ್ಲಿ ಇರೋ ಸರ್ಫೇಸ್ ಮೇಲೆ ಪ್ಯಾರಲಲ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಹೋಗುತ್ತೆ. ಓಕೆನಾ? ಸೊ ಅಕಸ್ಮಾತ್ ಏನಾದ್ರು ಆಂಗಲ್ ಆಫ್ ಇನ್ಸಿಡೆನ್ಸ್ ಗಿಂತ ಜಾಸ್ತಿ, ಈ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಅಬ್ಸರ್ವ್ ದಿಸ್. ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಮಚ್ ಮೋರ್ ದ್ಯಾನ್ the critical angle, then there is no more refraction, so complete ray of light will undergo reflection. Okay, so therefore I can conclude that whenever the angle of incidence, okay, for a ray of light traveling from denser medium to the rarer medium is such that if the angle of incidence is more than the critical angle, then the ray of light does not undergo refraction, it completely undergoes reflection. ಅಂದ್ರೆ ನೀವು ಟ್ರಾವೆಲ್ ಮಾಡ್ತಿರೋ ಎಲ್ಲಾ ಲೈಟ್ ರಿಫ್ಲೆಕ್ಷನ್ ಅಂತಾನೆ ಕಂಪ್ಲೀಟ್ ಆಗಿ ಸೇಮ್ ಮೀಡಿಯಂ ಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ದಿಸ್ ರಿಫ್ಲೆಕ್ಷನ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಯಾಕೆ ಇದನ್ನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ಅಂತಂದ್ರೆ 100% ಲೈಟ್ ಬೀಳ್ತಿದೆಯಲ್ಲ, ಅದು 100% ಲೈಟ್ 1% ರಿಫ್ರಾಕ್ಷನ್ ಆಗಲ್ಲ, 100% ರಿಫ್ರಾಕ್ಷನ್ ಆಗಿ ಸೇಮ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಆಗುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಟೋಟಲ್. And why it is called internal? Because denser medium in the travel ಆಗ್ತಿತ್ತು, ರಿಫ್ಲೆಕ್ಷನ್ ಆಗಿ ಮತ್ತೆ denser medium ಗೆ ಬಂದಿದೆ. That's why it is called internal. Basically it is a reflection, that's why it is called total internal reflection.
So therefore we can conclude that so total internal reflection is a phenomenon in which a ray of light traveling from denser to rarer, not from rarer to denser, be careful, traveling from denser medium to the rarer medium, such that if the angle of incidence is more than the critical angle of incidence, then 100% of the incident light undergoes reflection, or 100% of the light so reflected back into the same medium. That's why it is called so total internal reflection. Okay, now this angle IC hedadnala, the angle of incidence IC such that the angle of refraction 90 degree, angle of refraction 90 degree agattala, particular angle of incidence anna ನಾವು critical angle anta ಕರಿತೀವಿ. I would like to simply say one expression barita ಹೋಗ್ತೀನಿ ನೋಡಿ, expression for the critical angle. So using Snell's law, I hope you know Snell's law. So product of n into sine, n into sine ಅಂತಂದ್ರೆ refractive index. Nd is the refractive index of the denser medium, Nd into corresponding sine of angle. Sine of angle ಇಲ್ಲಿ angle of incidence critical angle ಇದೆ, so therefore it is critical angle sine of IC ಆಗುತ್ತೆ, is equal to refractive index of the rarer medium nr into sine of angle of refraction. Angle of refraction 90 degree ಇದೆ. ಯಾವಾಗ IC equal ಆಗುತ್ತೆ ಅವಾಗ refraction angle 90 degree ಆಗುತ್ತೆ. Sine of 90 1 ಬಂದ್ಬಿಡುತ್ತೆ. Sine of 90 1 ಬರೋದ್ರಿಂದ nr into sine of 90 degree nr ಆಗುತ್ತೆ. So therefore you can write this expression. So next slide ಅಲ್ಲಿ ನೋಡ್ಕೊಳ್ಳಿ ಅಥವಾ ಇಲ್ಲೇ ಹೇಳ್ತೀನಿ ನೋಡಿ. So sin IC becomes nr by nd. nd ನ ಈ ಕಡೆ ಕಳಿಸಿದ್ರೆ sin IC is equal to nr by nd. So therefore you can write the expression for critical angle as IC. The expression for the critical angle IC is sin inverse of nr by nd, where nr is the refractive index of the rarer medium divided by the refractive index of the denser medium. You should be very, very careful. So ಇದನ್ನ IC ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ sin inverse of refractive index ರೇಷಿಯೋ ಬರ್ಕೊತೀವಲ್ಲ, ಟಾಪ್ ಅಲ್ಲಿ ರೇರರ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಬರಬೇಕು, ಬಾಟಮ್ ಅಲ್ಲಿ ಡೆನ್ಸರ್ ಮೀಡಿಯಂ ಬರಬೇಕು. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಎರಡು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಯಾವ್ದು ಕಡಿಮೆ ಇದೆಯೋ ಅದು ನ್ಯೂಮರೇಟರ್ ಬರ್ಕೋಬೇಕು, ಯಾವ್ದು ಜಾಸ್ತಿ ಇದೆ ಅದು ಡಿನಾಮಿನೇಟರ್ ಬರ್ಕೋಬೇಕು. ರೇರರ್ ಮೀಡಿಯಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ಡೆನ್ಸರ್ ಮೀಡಿಯಂಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಸೈನ್ ಇನ್ವರ್ಸ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟಾಪ್ ಅಲ್ಲಿ ಕಡಿಮೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಕೆಳಗಡೆ ಸೊ ದೊಡ್ಡ ರಿಫ್ರಾಕ್ಟಿವ್ ಇಂಡೆಕ್ಸ್ ನಲ್ಲಿ ಹಾಕೊಂಡು ಸೈನ್ ಇನ್ವರ್ಸ್ ಮಾಡ್ಕೊಂಡ್ರೆ that itself becomes expression for IC, critical angle. Okay, when the angle of incidence is greater than critical angle, I have already told there is no refraction. Okay, there is no reflected ray anta bandibide, there is no refracted ray adu, but instead there is complete internal total internal reflection. Okay, ಗೊತ್ತಾಯ್ತಾ?